ದಾನ ಬೇಡಬೇಕಾದರೆ ಈ ತರಹದ ಅರ್ಹತೆ ಇರಬೇಕು. ಇವತ್ತಿನ ಕಾಲದಲ್ಲಿ ದಾನ ತೆಗೆದುಕೊಳ್ಳೋದಕ್ಕೇನು, ಏನು ನೀವೇ ತಗೋಬೇಕು ಅಂತೇನು, ನಾವ್ಯಾಕೆ ತೆಗೆದುಕೊಳ್ಳಬಾರದು, ಹೀಗೆ ಒಬ್ಬರೊಬ್ಬರು ಜಗಳಾಡ್ತಾರೆ. ನಾವು ಯಾಕೆ ತೆಗೆದುಕೊಳ್ಳಬೇಕು ಅಂತ ಕೇಳೋಬೇಕು. ನಿಜವಾಗಿ ದಾನ ತೆಗೆದುಕೊಳ್ಳೋದು ಅಂದರೆ ಅಷ್ಟು ಖುಷಿ ಅಲ್ಲ. ಅದು ದುಡ್ಡು ಬಂದುಬಿಡ್ತದೆ, ಅನ್ನವೋ ವಸ್ತ್ರವೋ ರಜತವೋ ಸುವರ್ಣವೋ ಹಣವೋ ಮನೆಯೋ ಭೂಮಿಯೋ ಬರುತ್ತೆ ಅಂತ ಕುಣಿಯಬಾರದು. ಅದರ ಜೊತೆಗೆ ಅದರ ತೂಕಕ್ಕಿಂತ ಭಾರೀ ತೂಕದ ಪಾಪಗಳು ನಮ್ಮಲ್ಲಿ ಬರ್ತವೆ. ಕೊಡುವ ವ್ಯಕ್ತಿಯ ಪಾಪಗಳು ತೆಗೆದುಕೊಳ್ಳುವ ವ್ಯಕ್ತಿಗೆ ಬರುತ್ತೆ. ದಾನ ತೆಗೆದುಕೊಳ್ಳಬೇಕು ಅಂದರೆ ಭಯ ಪಡಬೇಕು. ಇವತ್ತು ಜಗಳಾಡ್ತಾರೆ, ನಾ ಮುಂದು ಅಂತ ಅನೇಕ ಜನ. ಆ ರೀತಿ ದಾನದ ಹಿಂದೆ ಇರುವಂಥದ್ದೇನು ಅಂತ ತಿಳಿದುಕೊಳ್ಳದೆ ಮಾಡುವ ತಪ್ಪು. ಅದನ್ನು ಅರ್ಥ ಮಾಡಿಕೊಂಡು ಆ ತಪ್ಪನ್ನು ಮಾಡದಂತೆ ಎಚ್ಚರದಿಂದ ಇರಬೇಕು. ವಾಮನದೇವರು ತೋರಿಸಿಕೊಡ್ತಾರೆ. ಚೆನ್ನಾಗಿ ಸದಾಚಾರಶೀಲನಾಗಿ ವೇದಾಧ್ಯಯನ ಸಂಪನ್ನನಾಗಿ ಆಮೇಲೆ ದಾನ ತೆಗೆದುಕೊಳ್ಳಬೇಕು ಅಂತ ವಾಮನದೇವರು ತಿಳಿಸಿಕೊಟ್ರು.